ಸೊ ಒಂದು ಸಾರಿ ಏನಾಯಿತು ಅಂತಂದರೆ, ನಮಗೆ ಸಾಮಾನ್ಯವಾಗಿ ಸಿನಿಮಾ ಆಕರ್ಷಣೆ ಇರುತ್ತಲ್ಲ. ಇವತ್ತು ಸಿನಿಮಾ ನಿರ್ದೇಶಕ ಆಗಿರ್ಬೋದು, ಇತ್ತೀಚೆಗೆ ನಾನು ನನ್ನ 25ನೇ ಸಿನಿಮಾದ ನಿರ್ದೇಶನವನ್ನು ಮುಗಿಸಿದ್ದೀನಿ. ಆದರೆ ಅವತ್ತಿನ ದಿನಗಳಲ್ಲಿ ಸಿನಿಮಾ ಅಂದರೆ ನಮಗೆ ದೊಡ್ಡ ಆಕರ್ಷಣೆ, ಅದು ಹಳ್ಳಿಗಾಡಿನಲ್ಲಿದ್ದವ್ರಿಗೆ. ಟೂರಿಂಗ್ ಟಾಕೀಸಲ್ಲಿ ಸಿನಿಮಾ ನೋಡೋ ಹುಚ್ಚು ನಮಗೆ. ನಮ್ಮೂರು ಬಹಳ ದೊಡ್ಡೂರು, ನಮ್ಮ ಇಡೀ ಹೋಬಳಿನಲ್ಲಿ ಬಹಳ ದೊಡ್ಡೂರು ಯಾವುದು ಅಂದರೆ ಬರಗೂರೇನೆ ದೊಡ್ಡೂರು. ಸೊ ಅಲ್ಲಿ ಸಿನಿಮಾ ಟೆಂಟ್ ಹಾಕೋದಕ್ಕೆ, ಟೂರಿಂಗ್ ಹಾಕಿಸೋದಕ್ಕೆ ನಮ್ಮೂರಿನ ಹಿರಿಯರು ಅವಕಾಶ ಕೊಡ್ತಿರ್ಲಿಲ್ಲ. ಆ ಕಾಲದಲ್ಲಿ ಏನಿತ್ತು ಅಂದರೆ, ಗ್ರಾಮ ಪಂಚಾಯಿತಿ ನಿರಾಕ್ಷೇಪಣಾ ಪತ್ರವನ್ನು ಕೊಡಬೇಕಿತ್ತು, ಅಂದರೆ NOC ಕೊಡಬೇಕಾಗಿತ್ತು. ಅವಾಗ ಮಾತ್ರ ಟೂರಿಂಗ್ ಟಾಕೀಸ್ ಹಾಕಬೇಕಾಗಿತ್ತು. ನಮ್ಮೂರಿನ ಯಜಮಾನರುಗಳೇನು ಮಾಡೋರು, ಇಲ್ಲ ಹಂಗೆಲ್ಲ ಪತ್ರ ಕೊಡಬೇಡಿ, ಸಿನಿಮಾ ನೋಡಿ ಕೆಟ್ಟೋಗ್ಬಿಡ್ತಾರೆ ಈ ಜನ ಅನ್ನೋ ಭಾವನೆ. ಹಾಗಾಗಿ ನಮ್ಮ ಗಡಿ ಭಾಗದಲ್ಲಿ ಒಂದು ಊರಲ್ಲಿ ಹಾಕೋರು. ನಾವು ರಾತ್ರಿ ಹೊತ್ತು ನಡ್ಕೊಂಡೋಗಿ ಒಂದು 5 ಕಿಲೋಮೀಟ್ರು ಸಿನಿಮಾ ನೋಡೋ ಬರ್ತಿದ್ವಿ. ಆಗ ನೋಡಿದ ಒಂದು ಸಿನಿಮಾ ಓಹಿಲೇಶ್ವರ ಅಂತ, ರಾಜ್ಕುಮಾರ್ ಅವರು ಮಾಡಿದಂಥ ಪಾತ್ರ. ನನ್ನ ಜೊತೆಯಲ್ಲಿ ಒಬ್ಬ ಬಡ್ನಿ ಮಾರಯ್ಯ ಅಂಥೇಳಿ ಇವತ್ತು ಇದ್ದಾನೆ ಅಲ್ಲಿ. ಪಾಪ ಅವನು ಶಾಲೆ ಬಿಟ್ಟು ಹೋಗ್ಬಿಟ್ಟ, ಅವನು ಭಾಳ ಒಳ್ಳೆಯ ಸ್ನೇಹಿತ. ಓಹಿಲೇಶ್ವರ ಸಿನಿಮಾದಲ್ಲಿ ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಅಂತ ಒಂದು ಹಾಡಿದೆ. ನಾನೇನು ಮಾಡಿದೆ, ಇವನು ಬಿಟ್ಟೋದ್ನಲ್ಲ, ಅದು ಕಾಡಿಸ್ತಾ ಇತ್ತು ನನಗೆ. ಈ ಶಾಲೆಯಿಂದ ದೂರನಾದಿ ಏಕೆ ಗೆಳೆಯನೆ ಅಂತ ಒಂದು ಹಾಡು ಬರೆದೆ ನಾನು. ಅದೇ ನಾನು ಬರೆದ ಮೊದಲ ಮಹಾಕಾವ್ಯ. ಅದನ್ನು ನಮ್ಮ ಮೇಷ್ಟಿಗೆ ತೋರಿಸಿದಾಗ ನಾಗಭೂಷಣ್ರೆ ಭಾಳ ಚೆನ್ನಾಗಿ ಬರಿತೀಯಪ್ಪ. ನಮಗೆ ಆಮೇಲೆ ಗೊತ್ತಾಗತ್ತೆ, ನಾವು ಬರಗೂರು ಬಿಟ್ಟು ತುಮಕೂರಿಗೆ ಓದಕ್ಕೆ ಬರ್ತೀವಲ್ಲ, ಅಥವಾ ಬೆಂಗಳೂರಿಗೆ ಬರ್ತೀವಲ್ಲ, ಆಗ ನಾವು ಎಷ್ಟು ಹಿಂದಿದ್ದೀವಿ ಅಂತ ಗೊತ್ತಾಗುತ್ತೆ. ನಾವು ಎಷ್ಟು ಹಿಂದಿದ್ದೀವಿ ಅಂತ ಗೊತ್ತಾದರೆ ಎಷ್ಟು ಮುಂದೋಗಬೇಕು ಅಂತ ಗೊತ್ತಾಗುತ್ತೆ. ಯಾವಾಗಲೂ ನಾವು ಆಗಲೇ ಮುಂದೋಗಿದ್ದೀವಿ ಅಂತ ತಿಳ್ಕೊಂಡ್ರೆ ಮುಗಿದೋಯ್ತು ನಮ್ಮ ಕತೆ ಅಂತಲೇನೆ. ಅದನ್ನು ಬರೆದಾಗ ಉತ್ತೇಜನ ಕೊಟ್ಟಂಥವ್ರು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಅನ್ನೋದನ್ನು ಈ ಶಾಲೆಯಿಂದ ದೂರನಾದೆ ಏಕೆ ಗೆಳೆಯನೆ ಅಂತ ಅದೇ ಇದರಲ್ಲಿ ಬರೆದಿದ್ದು. ಅಲ್ಲಿ ಯಾರೂ ಬರೆಯೋರೇ ಇರಲಿಲ್ವಲ್ಲ ಬರಗೂರಲ್ಲ, ಅದರಿಂದ ಬರಗೂರಿಗೆ ನಾನೇ ಮಹಾಕವಿ. ಆವಾಗ ಯಾರೂ ಬರೆಯೋರಿಲ್ಲದೆ ಇದ್ದಾಗ ಹಳ್ಳಿನಲ್ಲಿ ಒಂದು ಗಾದೆ ಇದೆ, ಯಾರೂ ಇಲ್ಲದ ಮನೆಗೆ ಇರಕ್ಕನೇ ಯಜಮಾನಿ ಅಂತ. ಹಾಗೆ ಆದರೆ ಆ ಮೇಷ್ಟ್ರು ಕೊಟ್ಟಿದ್ದಿದೆಯಲ್ಲ, ನೀನೇನೋ ಮಾಡಬಲ್ಲೆ. ಆದರೆ ವಿಶೇಷ ಏನಂದರೆ, ನಾನು ಪ್ರೌಢಶಾಲೆಗೆ ಬಂದಾಗ ಇವತ್ತು ಆ ಪದ್ಧತಿ ಇಲ್ಲ, ಅವತ್ತಿತ್ತು. ಪ್ರೌಢಶಾಲೆ 2ನೇ ತರಗತಿಗೆ ಬಂದರೆ ನಾವು ಐಚ್ಛಿಕ ತಗೋಬೇಕಾಗಿತ್ತು. ಐಚ್ಛಿಕ ಅಂದರೆ ಆಪ್ಷನಲ್. ಅವಾಗಲೇ ಆಪ್ಷನಲ್ ತೊಗೋಬೇಕಾಗಿತ್ತು. ನಾನು ವಿಜ್ಞಾನ ಮತ್ತು ಗಣಿತದ ವಿದ್ಯಾರ್ಥಿ, ನಾನು PUCವರೆಗೆ. ಆಮೇಲೆ ನಾನು ಕನ್ನಡ ಓದೋಕ್ಕೆ ಬಂದಿದ್ದು, ಅಲ್ಲಿವರೆಗೆ. ಸೊ ಅಲ್ಲಿಗೆ ಮಧ್ಯೆ ನಿಂತೋಗ್ಬಿಟ್ಟಿತ್ತು ನನ್ನ ಬರವಣಿಗೆ ಇದೆಲ್ಲ.